ಅಧಿಕಾರ ವಹಿಸಿಕೊಂಡ ಮೊದಲ ದಿನವೇ ಸಚಿವರ ತರಾಟೆ. ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ. ಮೊದಲ ಸಭೆಯಲ್ಲೇ ಸಚಿವ ಕೃಷ್ಣ ಬೈರೇಗೌಡ ಚಳಿ ಬಿಡಿಸಿದ್ದಾರೆ. ಅಧಿಕಾರ ವಹಿಸಿಕೊಂಡಂತ ಮೊದಲ ದಿನವೇ ಸಚಿವರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಧಿಕಾರಿಗಳಿಗೆ. ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಅಂತೂ ಕೇಳೋದೇ ಬೇಡ. ಬೆಂಗಳೂರಿನ ರಸ್ತೆ ಗುಂಡಿಗಳು ರಾಷ್ಟ್ರಮಟ್ಟದಲ್ಲಿ ಈಗಾಗಲೇ ಸುದ್ದಿ ಮಾಡಿಯಾಗಿದೆ. ಈಗಲೂ ಬೆಂಗಳೂರಿನ ಯಾವುದೇ ರಸ್ತೆಗೆ ಹೋದ್ರೂ ಕೂಡ ಗುಂಡಿಗಳದ್ದೇ ಕಾರಬಾರ. ಇದೇ ವಿಚಾರವಾಗಿ ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡ್ರು ಸಚಿವ ಕೃಷ್ಣ ಬೈರೇಗೌಡ. ಬೆಂಗಳೂರಿನಲ್ಲಿ ಯಾವಾಗ ಕೇಳಿದ್ರು ಗುಂಡಿ ಅಂತೀರಾ, ಗುಂಡಿ ಇಲ್ಲದ ರಸ್ತೆ ಮಾಡೋದಕ್ಕೆ ನಿಮಗೆ ಆಗೋದೇ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನ 20 ವರ್ಷಕ್ಕೆ ಏನೆಲ್ಲ ಬೇಕು ಅದನ್ನ ಅವರು ಯಾಕೆ ಉದ್ಭವ ಆಗ್ತದೆ? ಏನು ಮಳೆ ಬರೋದು ನಮ್ಗೆ ಗೊತ್ತಿಲ್ವಾ? ಅಥವಾ ಏನು ಆಗುತ್ತೆ, ರೋಡ್ ಎಷ್ಟು ದಿನ ವರ್ಷ ಇರಬೇಕು ಅಂತ ಗೊತ್ತಿಲ್ವಾ? ಈ ಆಟೋಲ್ ಆಗೋ ತರ ರೋಡ್ ಮಾಡೋದು, ಆಮೇಲೆ ಪಾಟೋಲ್ ಫಿಲ್ಲಿಂಗ್ ಮಾಡೋದೇ ಒಂದು ದೊಡ್ಡ ಉದ್ಯೋಗ. ವರ್ಷ ಪೂರ್ತಿ ಪಾಟೋಲ್ ಫಿಲ್ಲಿಂಗ್, ಪಾಟೋಲ್. ಮೈ ಸಿಂಪಲ್ ಕ್ವೆಶ್ಚನ್, ಯಾಕೆ ಪಾಟೋಲ್ ಮಾಡೋದು? ನಾನು ಇನ್ನೊಂದು ಪ್ರಶ್ನೆ ಅನೇಕ ಬಾರಿ ಕೇಳಿದ್ದೀನಿ, ಏನ್ ರೋಡ್ ಮಾಡೋದು ಏನು ಒಂದು ರಾಕೆಟ್ ಸೈನ್ಸ್ ಅಥವಾ ಹೇಳಿ ಅದನ್ನಾದ್ರು. ಇಲ್ಲ ಸರ್, ಅದು ಬಹಳ ಕಷ್ಟದ ಕೆಲಸ, ನಿಮ್ಗೆ ಗೊತ್ತಿಲ್ಲ. ರೋಡ್ ಮಾಡೋದು ರಾಕೆಟ್ ಸೈನ್ಸ್. ಸಿಂಪಲ್ ಕ್ವೆಶ್ಚನ್. ಸೊ ನೀವು ಮಾಡೋ ಕೆಲಸನ ಕರೆಕ್ಟ್ ಆಗಿ ಮಾಡಿದ್ರೆ ಮೂಲದಲ್ಲೇ ಎಷ್ಟೋ ಸಮಸ್ಯೆಗಳು ಉದ್ಭವ ಆಗೋದನ್ನೇ ನಾವು ತಪ್ಪಿಸ್ಬೋದು. ಸಮನ್ವಯ ಸಾಧಿಸಬೇಕು ಅಂತ ದೃಷ್ಟಿಯಿಂದ ಜಿಬಿಎಗೂ ರಚನೆ ಮಾಡಲಾಯಿತು ಸರ್. ಜಿಬಿಎಗೂ 4 ಆ 4ನಲ್ಲಿ ಸರ್ ಫಸ್ಟ್ ಇಸ್ ಕೋಆರ್ಡಿನೇಷನ್. ಯಾಕಂದರೆ ಈಗಲೂ ನಾವು ಬಿಬಿಎಂಪಿ ಕಾರ್ಮಿಕರ BWSSB, BDA ಅವ್ರ ಜೊತೆ ರಸ್ತೆ ಗುಂಡಿ ಇಲ್ಲದೆ ರಸ್ತೆ ಮಾಡಕ್ಕೆ ಬರೋದಿಲ್ವಾ? ಸಾಧ್ಯ ಇಲ್ವಾ? ಅಸಾಧ್ಯವಾಗಿರೋ ಕೆಲಸನ ಮಾಡೋ ಕೆಲಸ ಕರೆಕ್ಟ್ ಆಗಿ ಮಾಡಿದ್ರೆ ಯಾಕೆ ರಸ್ತೆ ಗುಂಡಿ ಬರುತ್ತೆ? ನಾನು ಅವ್ರಿಗೆ ಇದು ಪ್ರಶ್ನೆಯನ್ನ ಕೇಳಿದ್ದೇನೆ. ಅಲ್ಲಿಗೆ ಎಲ್ಲೋ ಒಂದು ಕಡೆ ನಾವು ಮಾಡೋ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ. ಆ ಕೆಲಸ ಸರಿಯಾಗಿ ಮಾಡದೇ ಇರೋದ್ರಿಂದ ಬರೋ ಸಮಸ್ಯೆಗಳಿಗೆ ನಾವೇ ಉಂಟಾಗ್ತಾ ಇದ್ದೀವಿ ಅಥವಾ ಉದ್ಭವ ಮಾಡಿಕೊಡ್ತಾ ಇದ್ದೇವೆ. ಸೊ ಈ ರೀತಿಯಾಗಿ ಸಿಸ್ಟಮ್ ಅನ್ನ ಟೈಟನ್ ಮಾಡೋದ್ರ ಮುಖಾಂತರ ಬರೋ ಸಮಸ್ಯೆಗಳನ್ನು ತಪ್ಪಿಸುವಂತದ್ದು, ಪ್ರಿವೆನ್ಷನ್ ಕಡೆಗೂ ಕೂಡ ನಾವು ಗಮನ ಕೊಡಬೇಕಾಗತ್ತೆ. ಸೊ ಎರಡೂ ಕಡೆ, ಒಂದು ಕಡೆ ಒಂದೇ ಇಂಥ ಸಮಸ್ಯೆಗಳು ರಿಪೀಟ್ ಆಗಬಾರ್ದು, ಆದಂತ ಸಂದರ್ಭದಲ್ಲಿ ಅದನ್ನ ಸ್ವಲ್ಪ ಜವಾಬ್ದಾರಿಯಿಂದ ಸಾಲ್ವ್ ಮಾಡಬೇಕು. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆಯಿಂದ ನಾವು ಗುಂಡಿ ಮುಚ್ಕೊಂಡು ಬಂದ್ರೆ ಇನ್ನೊಂದ್ ಕಡೆಯಿಂದ ಬಾಯಿ ತಕ್ಕೊಳ್ತಾನೆ ಇರ್ತವೆ. ಅದು ಒಂಥರ ಏನು ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳು ಈ ಏನ್ ಹೇಳ್ತಾರೆ ಅಣಬೆ ತರ ಒಂದು ಪರಿಸ್ಥಿತಿ ಆಗ್ಬಿಟ್ಟಿದೆ. ಏನೇ ಇರ್ಲಿ ಅದನ್ನ ಸಿಸ್ಟಮ್ಯಾಟಿಕ್ ಆಗಿ ಗುಂಡಿ ಮುಚ್ಚುವಂತದ್ದು ಆಗ್ಬೇಕು. ಇದನ್ನ ಇವತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.